ಜೀವನದಲ್ಲಿ ಕೆಲವು ನೋವುಗಳು ಮಾತಿನಲ್ಲಿ ಹೇಳೋಕಾಗೋದಿಲ್ಲ. ತವರು ಅಂದರೆ ಹೆಣ್ಣಿಗೆ ಸ್ವರ್ಗ. ಅಲ್ಲಿ ತಾಯಿ ಇದ್ದರೆ ಇನ್ನೂ ಹೆಚ್ಚು ಪ್ರೀತಿ. ಆದ್ರೆ ಅವಳಿಗೆ ಆ ಭಾಗ್ಯ ಇರಲಿಲ್ಲ. ಗರ್ಭಿಣಿಯಾಗಿದ್ದ ಅವಳು ಪ್ರತಿದಿನ ತಾಯಿಯ ನೆನಪಿನಲ್ಲಿ ಕಣ್ಣೀರು ಹಾಕ್ತಾ ಇದ್ಲು. ಅಮ್ಮ, ನೀನಿದ್ದಿದ್ರೆ ನಾನಿಷ್ಟು ಒಂಟಿಯಾಗಿರ್ಲಿಲ್ಲ ಅಂತ ಮನಸ್ಸಿನಲ್ಲಿ ಮಾತಾಡ್ಕೊಳ್ತಾ ಇದ್ಲು. ಪ್ರತಿ ಕ್ಷಣವೂ ಅವಳು ತಾಯಿಯ ಫೋಟೋ ನೋಡ್ತಾ, ನನ್ನ ಮಗುವಿಗೆ ನೀನಿರ್ಬೇಕಿತ್ತಮ್ಮ ಅಂತ ಅಳ್ತಾ ಇದ್ಲು. ಜೀವನದಲ್ಲಿ ದೊಡ್ಡ ನೋವು ನಮ್ಮ ಜೊತೆ ಇರ್ಬೇಕಾದವರು ಇರದೇ ಹೋಗೋದು. ಅವಳಿಗೆ ತಾಯಿ ಇಲ್ಲದ ತವರು, ಖಾಲಿ ಮನಸ್ಸು, ಕಣ್ಣೀರಿನ ಜೀವನ. ಈ ಕಥೆ ಒಬ್ಬಳದ್ದಲ್ಲ, ಹಲವಾರು ಹೆಣ್ಣುಮಕ್ಕಳ ಜೀವನದ ಸತ್ಯ. ತಾಯಿ ಇದ್ದರೆ ಅದಕ್ಕಿಂತ ದೊಡ್ಡ ಭಾಗ್ಯವೇ ಇಲ್ಲ. ತಾಯಿಯನ್ನು ಪ್ರೀತಿಸಿ, ಕಾಳಜಿ ವಹಿಸಿ. ಒಬ್ಬ ಹೆಣ್ಣಿಗೆ ತಾಯಿಯೇ ಅವಳ ದೊಡ್ಡ ಶಕ್ತಿ. ಆದ್ರೆ ಆ ತಾಯಿ ಇಲ್ಲದಾಗ ಅವಳ ಮನಸ್ಸು ಎಷ್ಟು ಒಡೆಯುತ್ತೆ ಗೊತ್ತಾ? ಇದು ಒಂದು ಗರ್ಭಿಣಿ ಮಗಳ ಕಥೆ. ತಾಯಿ ಇಲ್ಲದ ತವರಿನಲ್ಲಿ ಅವಳು ಅನುಭವಿಸುವ ನೋವುಗಳ ಕಥೆ. ಕೊನೆಯವರೆಗೂ ನೋಡಿ. ಒಂದು ಹಳ್ಳಿಯಲ್ಲಿ ಸೀತಾ ಅನ್ನೋ ಹೆಣ್ಮಗಳಿರ್ತಾಳೆ. ಅವಳಿಗೆ ತಾಯಿ ಅಂದ್ರೆ ಪ್ರಾಣ. ಆದ್ರೆ ಒಂದಿನ ಆಕೆಯ ತಾಯಿ ಅನಾರೋಗ್ಯದಿಂದ ಸಾಯುತ್ತಾಳೆ. ಅಮ್ಮ ಸತ್ಮೇಲೆ ಮನೆ ತುಂಬಾ ಖಾಲಿಯಾಗ್ತದೆ. ಅವಳು ಯಾವಾಗ್ಲೂ ಅಮ್ಮ ಇದ್ದಿದ್ರೆ ಅಂತಲೇ ಯೋಚಿಸ್ತಿರ್ತಾಳೆ. ಕೆಲ ವರ್ಷಗಳ ನಂತರ ಸೀತಾ ಮದುವೆ ಆಗ್ತಾಳೆ. ಒಂದಿನ ಅವಳು ಗರ್ಭಿಣಿ ಆಗ್ತಾಳೆ. ಆ ಸಮಯದಲ್ಲಿ ಪ್ರತಿಯೊಬ್ಬ ಹೆಣ್ಮಗಳಿಗೂ ತಾಯಿ ಬೇಕಾಗ್ತದೆ. ಆದ್ರೆ ಸೀತಾಗೆ ತಾಯಿ ಇಲ್ಲ. ಒಂದಿನ ಅವಳು ತನ್ನ ತವರ್ಮನೆಗೆ ಬರ್ತಾಳೆ. ಅಲ್ಲಿ ಅಮ್ಮ ಕುಳಿತುಕೊಂಡಿದ್ದ ಜಾಗ ನೋಡ್ತಾಳೆ. ಅಮ್ಮ ಮಾಡುತ್ತಿದ್ದ ಅಡುಗೆ ನೆನ್ಪಾಗ್ತದೆ. ಅವಳು ಕುಳಿತುಕೊಂಡು ಅಳುತ್ತಾಳೆ. ಅಮ್ಮ, ನೀನಿದ್ದಿದ್ರೆ ನಾನಿಷ್ಟೂ ಒಂಟಿಯಾಗಿರೋದಿಲ್ಲ. ಅವಳ ಕಣ್ಣೀರು ನಿಲ್ಲುವುದೇ ಇಲ್ಲ. ಅವಳ ಹೊಟ್ಟೆಯಲ್ಲಿರುವ ಮಗುವಿಗೆ ಕೈಯಿಟ್ಟು, ನಿನಗೆ ನಾನು ಅಮ್ಮ ಆಗ್ತೀನಿ, ಆದ್ರೆ ನನಗೆ ನನ್ನ ತಾಯಿ ಬೇಕಿತ್ತು ಅಂತ ಅಳುತ್ತಾಳೆ. ಆ ದಿನ ಅವಳು ಅರ್ಥ ಮಾಡ್ಕೊಂಡ್ಲು. ಅಮ್ಮ ಇದ್ದಾಗ ಅದರ ಮೌಲ್ಯ ಗೊತ್ತಾಗೋದಿಲ್ಲ, ಇಲ್ಲದಾಗ ಜೀವನವೇ ಖಾಲಿಯಾಗ್ತದೆ. ತಾಯಿ ಪ್ರೀತಿ ಯಾರಿಂದಲೂ ತುಂಬಲಾಗದು. ನೀವು ನಿಮ್ಮ ಅಮ್ಮ ಜೊತೆ ಇದ್ದೀರಾ? ಅವಳನ್ನು ಯಾವಾಗಲೂ ಖುಷಿಯಿಡಿ. ಈ ಕಥೆ ನಿಮ್ಗೆ ಇಷ್ಟ ಆಯ್ತಾ ಅಂದ್ರೆ ಲೈಕ್ ಮಾಡಿ, ಥಮ್ಸ್ ಅಪ್. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳಿ. ಇನ್ನಷ್ಟು ಕಥೆಗಳಿಗಾಗಿ ಫಾಲೋ ಮಾಡಿ, ಹಾರ್ಟ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಇಂತಹದೇ ಬರ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.